ಸರ್ಕಾರಗಳ ಸವಲತ್ತು ಪಡೆದುಕೊಳ್ಳಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಲಹೆ ಸಿಇ ರಂಗಸ್ವಾಮಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸವಲತ್ತು ಪಡೆದುಕೊಳ್ಳಬೇಕಾದರೆ ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿ ಬಿಬಿಎಂಪಿ ಬೀದಿ ಬದಿ ವ್ಯಾಪಾರಿ ಕಾರ್ಡ್ ಕಡ್ಡಾಯ, ಆಧಾರ್, ಪಡಿತರ ಚೀಟಿ, ಬ್ಯಾಂಕ್ ಬುಕ್, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಈ ಎಲ್ಲ ದಾಖಲೆಗಳನ್ನು ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿಗಳು ಹೊಂದಿರಬೇಕು ಎಂದು ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರಿ ಸಂಘದ ರಾಜ್ಯಾಧ್ಯಕ್ಷ ಸಿಇ ರಂಗಸ್ವಾಮಿ ಹೇಳಿದರು. ಪಿಣ್ಯದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಿಹಳ್ಳಿ ವಾರ್ಡಿನ ಅಬ್ಬಿಗೇರಿಯಲ್ಲಿ ಕ್ಷೇತ್ರದ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಸಭೆಯನ್ನು ಅಬ್ಬಿಗೇರಿ ನೂತನ ಅಧ್ಯಕ್ಷ ಪ್ರಸನ್ನ ಅರಸು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು ಹೆಗ್ಗನಹಳ್ಳಿ, ಉಪಾಧ್ಯಕ್ಷ ನಾಗಣ್ಣ, ನಿವೃತ್ತ ಪೊಲೀಸ್ ರಾಜಗೋಪಾಲನಗರ ವಾರ್ಡಿನ ಅಧ್ಯಕ್ಷ ಜಗದೀಶ್ ಇವರುಗಳ ನೇತೃತ್ವದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಅವರು ಮಾತನಾಡಿದರು. ವಲಯ ಅಧ್ಯಕ್ಷ ದೊಡ್ಡಯ್ಯ ಸರ್ವರಿಗೂ ಸ್ವಾಗತಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು ಹೆಗ್ಗನಹಳ್ಳಿ ಮಾತನಾಡಿ, ಬೀದಿ ಬದಿ ವ್ಯಾಪಾರಿಗಳ ಎಲ್ಲ ದಾಖಲೆಗಳನ್ನು ಇದ್ದನ್ನು ಬೇರೆ ರಾಜ್ಯದ ಜನರಿಗೆ ವ್ಯಾಪಾರ ಮಾಡಲು ಅವಕಾಶ ಇರುವುದಿಲ್ಲ ಎಂದು ಸಿದ್ದರಾಜು ಖಾರವಾಗಿ ಪ್ರತಿಕ್ರಿಯಿಸಿದರು. ಬಂದಿಲ್ಲ, ಸಾಕಷ್ಟು ಸವಲತ್ತುಗಳಿದೆ, ತಗೊಂಡಿಲ್ಲ, ಅದನ್ನ ಬರೋಂಥ ಸವಲತ್ತುಗಳು ಪಡ್ಕೋಬೇಕು. ನಾವು ಸರ್ಕಾರದಿಂದ ಸಾಕಷ್ಟು ಸವಲತ್ತುಗಳಿದೆ, 10,000, 20,000, 50,000. ಈ ನಮ್ಮಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳಂತಲ್ಲ, ಇಲ್ಲಿ ಬಡವರು ಏನಿದ್ದಾರೆ ಅವರೆಲ್ಲರೂ SLC ಪಾಸ್ ಆದ ಅವ್ರಿಗೆ ವಿದ್ಯಾರ್ಥಿ ವೇತನ ಅಂತೇಳಿ ಸರ್ಕಾರದಿಂದ 25,000 ರೂಪಾಯಿ ಸೌಲಭ್ಯ ಸಿಗ್ತದೆ. ಯಾವುದೇ ಸಿಕ್ಕಿದೆಯಾ? ಆಮೇಲೆ PUC ಮಾಡೋದ ಮಕ್ಕಳಿಗೆ, SLC ಮಾಡೋದ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ. ನಮ್ಮ ವ್ಯಾಪಾರಿಗಳು ಯಾರು ಅದನ್ನು ಹೇಳಿಲ್ಲ, ಲ್ಯಾಪ್ಟಾಪ್ ಸಿಗುತ್ತೆ, ಅದನ್ನು ಪಡ್ಕೊಂಡು ಯಾಕೆ ನಾವು ದುಡಿಮೆಯಲ್ಲಿ ಮಕ್ಕಳು ಲ್ಯಾಪ್ಟಾಪ್ ಕೊಡ್ಸೋದು ಸಿಕ್ಕಾಗಿಲ್ಲ. ಸರ್ಕಾರದ ಅದಕ್ಕೋಸ್ಕರ ಆ ಸವಲತ್ತುಗಳು ಕೊಡ್ತಾರೆ, ನಾವು ಕೊಡ್ತೇಬೇಕು. ಈಗ ಗೊತ್ತಿದ್ದವರೇ ನಮ್ಮ ಪ್ರಚಾರ ಕೇಳಿ ಹೇಳ್ತಾರೆ, ಈಗ ಯಾರಿಗೆ ಏನೇನು ಇದುವರೆಗೂ ಸಿಕ್ಕಿಲ್ಲ ಅವರೆಲ್ಲ ಒಂದ್ಸತಿ ಈ ನೆಕ್ಸ್ಟ್ ಮಂತ್ 15 ತಾರೀಕು 15 ತಾರೀಕು ಹೋಗಿ ನಮ್ಮ ಕಾರ್ಡ್ಗಳು ಕೊಡ್ತಾರೆ. 15 ಕೂಡ ಕಾರ್ಡ್ ಸಿಗುತ್ತೆ. ಆ ಕಾರ್ಡ್ ಸಿಕ್ಕವ್ರು ಮಾತ್ರ ವ್ಯಾಪಾರ ಮಾಡೋಕ್ಕೆ ಅವಕಾಶ. ನಿಮಗೆ ವಿರುದ್ಧವಾಗಿ ಯಾರು ಈ ಹೇಳಿದ್ರೆ ನಮ್ಮ ಅಧ್ಯಕ್ಷ ವ್ಯಾಪಾರ ಮಾಡಿದ್ರೆ ಅವ್ರಿಗೆ ಇಲ್ಲಿ ಜಾಗ ಅವಕಾಶ ಇಲ್ಲ. ನೀವು ಅನ್ಕೊಬೋದು ಏನು ಬಿಡಪ್ಪ ಮಾಡ್ಕೊಡೋದು ಬಿಡಿದಂತಲ್ಲ. ಮುಂದಿನ ದಿನಗಳಲ್ಲಿ BBMP ಯಾರೇ ಬಂದು ನಿಮಗೆ ಆ ಬುಕ್ಕಿಂಗ್ ಚೀಟಿ ಕಾರ್ಡ್ ಇರೋ ಮಾತ್ರ ವ್ಯಾಪಾರ ಮಾಡೋಕ್ಕೆ ಅವಕಾಶ. ಈ ನಿಮ್ಮ ಸುಮ್ಮನೆ ಏನಿಲ್ಲ ಬಂದು ವ್ಯಾಪಾರ ಮಾಡೋದು ಅವ್ರಿಗೆ ಬಿಡೋದಿಲ್ಲ. ಡೆಲ್ಲಿನಲ್ಲಿ ಏನು ಮಾಡಿದ್ದಾರೆ ಅಂದರೆ ಇವತ್ತು ಎಲ್ಲಿ ಪೊಲೀಸರ ಚೀಟಿ ಕೊಟ್ಟಿದ್ರೆ ಅವ್ರಿಗೆ ಅಷ್ಟೇ ಅವಕಾಶ. ಎಕ್ಸ್ಟ್ರಾ ಮಾಡೋಕ್ಕೆ ಗಾಡಿ ಸಮೇತ ಒಡೆದು ತುಂಬಿಕೊಂಡು ಹೋಗ್ತಾರೆ. ಆ ಥರ ಒಂದು ರೂಲ್ಸು ನಮ್ಮ ಬೆಂಗಳೂರು ಬಂದಿದೆ. ಹಾಗಾಗಿ ಎಲ್ಲರೂ ಕಾರ್ಡ್ ಸಿಗುತ್ತೆ. ದಯವಿಟ್ಟು ಯಾರಿಗೂ ಅರ್ಜಿ ಹಾಕಿದ್ರೆ ಇಲ್ಲಲ್ಲಿ ಇವಾಗ ಬಂದು ಸರ್ವೆ ಮಾಡಿದ್ದಾರೆ ಅವರೆಲ್ಲರಿಗೂ ಕಾರ್ಡ್ ಸಿಗ್ತದೆ. ನಿಮ್ಮಲ್ಲಿ ಇದರಲ್ಲಿ ಆಧಾರ್ ಕಾರ್ಡ್ಗಳು, ಈ ಕ್ಯಾಶ್ ಸಿಗ್ತದೆ, ಸಿಗ್ತದೆ, ಗಾಡಿಗಳು ಸಿಗುತ್ತೆ, ಕೊಡ್ಕೊಳ್ಳಿ. ನಿಮ್ಗೆ ಗೊತ್ತಿದ್ದವರೇ ಪ್ರಸಾದ ಕೇಳಿ ಮುಂದಿನ ಸವಲತ್ತುಗಳು ಕೊಡ್ತೀವಿ. ಗೊತ್ತಿದ್ದಾರೆ ಇವಾಗ ಮೇಡಮ್ ಹೇಳ್ದಂಗೆ ಈ ನಿಮ್ಮಲ್ಲಿ ಮಹಿಳೆ ಜಾಸ್ತಿ ಇದ್ರೆ ಈ ಭಾಗದಲ್ಲಿ ಒಂದು ಶಿಸ್ತು ಸಂಘ ಮಾಡ್ಕೊಳ್ಳಿ, ಸಿಗೋಣ ಸವಲತ್ತು ಪಡ್ಕೊಳ್ಳಿ. ಸಭೆ ಮಾಡಿದ ಉದ್ದೇಶ ಏನು? ಇವತ್ತು ಸಭೆ ಮಾಡಿದ ದಾಸರಳ್ಳಿ ವಲಯ BBMP ವ್ಯಾಪ್ತಿಯಲ್ಲಿ ಬರತಕ್ಕಂಥ ಅಬ್ಬಿಗೇರಿ ಶೆಟ್ಟಿಹಳ್ಳಿಯಲ್ಲಿ ಇವತ್ತು ಸುಮಾರು 100 ಜನ ಬೀದಿ ಬದಿ ವ್ಯಾಪಾರಿಗಳು ಸೇರಿದ್ದಾರೆ. ಇವತ್ತು ಪ್ರಸನ್ನರವರು ಆ ಬೀದಿ ಬದಿ ವ್ಯಾಪಾರಿಗಳಿಗೆ BBMP ವತಿಯಿಂದ ಗುರುತಿನ ಚೀಟಿ ಕೊಡತಕ್ಕಂಥದ್ದು ಮತ್ತು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಲ್ಲಿ 10,000, 20,000, 50,000 ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ 1 ಲಕ್ಷ ರೂಪಾಯಿಯನ್ನ ಮಾಡಿರ್ತಕ್ಕಂಥದ್ದು ಮತ್ತು ಸ್ವಸಹಾಯ ಗುಂಪುಗಳನ್ನಾಗಿರ್ಬೋದು ಮತ್ತು ನಮ್ಮ KPC ಅಧ್ಯಕ್ಷರಾದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅವರಿಗೆ ಗಾಡಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇದೆಲ್ಲ ಅವರಿಗೆ ಅರಿವು ಮೂಡಿಸುವಂಥ ನಾವು ಬೀದಿ ಬದಿ ವ್ಯಾಪಾರಿಗಳೇ 100 ಜನ ಇವತ್ತು ಬೀದಿ ಬದಿ ವ್ಯಾಪಾರಿ ಸೇರಿದ್ದಾರೆ. ಅವರಿಗೆ ಇದನ್ನು ಫೆಸಿಲಿಟಿ ತಗೊಳ್ಳಿ, ಈ ಬೀದಿ ಬದಿ ವ್ಯಾಪಾರ ಇಂಪ್ಲಿಮೆಂಟ್ ಆಗಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಡೇ ನಲಂನಡಿ ಸ್ವಸಹಾಯ ಸಂಘಗಳನ್ನು ರಚನೆಯನ್ನು ಮಾಡ್ಕೋಬೇಕು. ಆ 100 ರೂಪಾಯಿನ ಸೇವ್ ಮಾಡಿಕೊಂಡ್ರೆ ತಿಂಗಳ ಅವರಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ 10,000 ರೂಪಾಯಿ ಕೊಡುವಂಥದ್ದು ಆಗಿರ್ಬೋದು. ಮತ್ತು ಇದೇ ರೀತಿ ಬೀದಿ ಬದಿ ವ್ಯಾಪಾರಿಗಳಿಗೆ ಮುಂದಿನ ದಿನದಲ್ಲಿ ಅವರಿಗೆ ಮಾರ್ಕೆಟನ್ನು ಮಾಡಿಕೊಡ್ತಾರೆ. ಅದನ್ನು ಎಲ್ಲ ಪ್ರತಿಯೊಬ್ಬರೂ ಆ ಅಬ್ಬಿಗೇರಿ ಬೀದಿ ಬದಿ ವ್ಯಾಪಾರಿಗಳು ಎಲ್ಲರೂ ಒಂದು ಒಗ್ಗಟ್ಟಾಗಿ ಈ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯೋಜನೆಗಳನ್ನು ಫಲಾಭಿಗಳು ಪಡ್ಕೋಬೇಕು ಅಂತ ನಾನು ಇವರಿಗೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೇ ರೀತಿ ಪ್ರಸನ್ನವರಾಗಿರ್ಬೋದು, ದೊಡ್ಡಣ್ಣವರಾಗಿರ್ಬೋದು, ಸಿದ್ದಿಕ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಎಲ್ಲರೂ ಇವತ್ತಿನ ಈ ಭಾಗದಲ್ಲಿ ಬೀದಿ ಬದಿ ವ್ಯಾಪಾರಿಗಳೇ ಅರಿವು ಮೂಡಿಸಿ ಅವರಿಗೆ ಆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸವಲತ್ತುಗಳನ್ನು ಕೊಡಿಸಬೇಕು. ಮತ್ತು ಅವ್ರು ಯಾರು ಕೊಡ್ತಾ ಇಲ್ಲ ಆ ರಿಪೋರ್ಟ್ ನಮಗೆ ಕೊಟ್ಟರೆ ನಾನು ಸರ್ಕಾರಕ್ಕೆ ಏನು ಮಾಡಬೇಕು ಅನ್ನತಕ್ಕಂಥದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ, ಏನಾಗಿದೆ ದಾಸರಳ್ಳಿಯಲ್ಲಿ ತುಂಬ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಬೀದಿ ವ್ಯಾಪಾರಿಗಳು ಫುಟ್ಪಾತ್ ಒಂದು ಕಡೆ ಇರ್ತದೆ, ನೀವು ಗಾಡಿಗಳು ಒಂದು ಕಡೆ ಹಾಕ್ತಾರ, ಅಂಥವ್ರಿಗೆ ನೀವೇನು ಹೇಳ್ತೀರಾ? ಇವಾಗ ಅದೇ ರೀತಿ ನಮ್ಮ KPC ಅಧ್ಯಕ್ಷರು ಉಪಮುಖ್ಯಮಂತ್ರಿ ಆದ DK ಶಿವಕುಮಾರ್ ಇವರು
ಪರಿಹಾರ ಮಾರ್ಕೆಟ್ ವೆಂಡಿಂಗ್ ಝೋನ್ ಅಂದರೆ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಮಾರ್ಕೆಟ್ ವಲಯ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ನಮ್ಮ ಆಕ್ಟ್ ಅಡಿ ಇದೆ. ಮತ್ತು ಅದು ಮಾರ್ಕೆಟ್ ಅಲ್ಲಿ ಟೌನ್ ವೆಂಡಿಂಗ್ ಕಮಿಟಿ ಇದೆ. ಆ ಟೌನ್ ವೆಂಡಿಂಗ್ ಕಮಿಟಿಯಲ್ಲಿ ಒಂದು ಮಾರ್ಕೆಟ್ ಅನ್ನು ಮಾಡಿಕೊಟ್ಟಾದ್ಮೇಲೆ ಅವರಿಗೆ ಇವಾಗ ನೀವೇನು ಹೇಳಿದ್ರಲ್ಲ, ಫುಟ್ಪಾತ್ ಎಷ್ಟಾಗ್ಲಿದೆ, ಜಾಗ ಎಷ್ಟಾಗ್ಲಾ ಇರಬೇಕು, ರೋಡ್ ಎಷ್ಟಾಗ್ಲಾ ಇರಬೇಕು, ಅವರಿಗೆ ಆ ಜಾಗವನ್ನ ಪರಿಶೀಲನೆ ಮಾಡಿ ಆ ಕಮಿಟಿ ಮುಖಾಂತರ ಮಾರ್ಕೆಟ್ ಮಾಡಿಕೊಟ್ಮೇಲೆ ಅವರಿಗೆ ಬಾಡಿಗೆ ಫಿಕ್ಸ್ ಆಗುತ್ತೆ. ಆ ಬಾಡಿಗೆನ ವರ್ಷದ ಬಾಡಿಗೆ ಫಿಕ್ಸ್ ಆಗುತ್ತೆ. ಅದು ಟೌನ್ ವೆಂಡಿಂಗ್ ಕಮಿಟಿ ಬರುತ್ತೆ. ಈಗಾಗಲೇ ನಾನು ಎಲ್ಲ ಈ ನಮ್ಮ ಒಂದು ಕಡೆ ಯಾವುದೇ ಬೀದಿ ಬದಿ ವ್ಯಾಪಾರಿಗಳನ್ನ ನಮ್ಮ 27(3)3 3/1 ನಲ್ಲಿ ಸ್ಪಷ್ಟತೆ ಹೇಳುತ್ತೆ. ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಅಭಿವೃದ್ಧಿ ಪಡಿಸೋರು ಯಾವುದೇ ಕಾರಣಕ್ಕೂ ಬೀದಿ ಬದಿ ವ್ಯಾಪಾರ ತೆರವುಗೊಳಿಸಬಾರದು. ಮತ್ತು ಅದೇ ರೀತಿಯಾಗಿ ನಮ್ಮ ಆಕ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರವಾಗಿ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಇವರನ್ನು ಗುರುತಿಸಬೇಕು. ಜೀವನೋಪಾಯ ಸಂರಕ್ಷಣೆ ಇಲಾಖೆ ವತಿಯಿಂದ ಇವರಿಗೆ ಜೀವನ ಮಾಡೋದು ರಕ್ಷಣೆ ಕೊಡಬೇಕು. ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜೀವನ ಮಾಡುವುದಕ್ಕೆ ರಕ್ಷಣೆ ಕೊಡುವುದಕ್ಕೋಸ್ಕರ ಒಂದು ಆಕ್ಟ್ ಇಂಪ್ಲಿಮೆಂಟ್. ಈ ಸಂದರ್ಭದಲ್ಲಿ ಹೆಗ್ಗನಹಳ್ಳಿ ವಾರ್ಡಿನ ಅಧ್ಯಕ್ಷ ಮೊಹಮ್ಮದ್ ಸಿದ್ದೇಕ್, ತಿಪ್ಪೇಸ್ವಾಮಿ, ರಾಮಪ್ರಸಾದ್, ಮಂಜುನಾಥ್, ಧರ್ಮಣ್ಣ, ನೆಲಗೆದರನಹಳ್ಳಿ, ಪುಷ್ಪಲತಾ, ಪ್ರೇಮಮ್ಮ, ನಾಗಮ್ಮ, ವಿಜಿವಿ, ರಾಜೇಶ, ಪ್ರಾಮಿಲಾ, ಬಾನು, ಕಾವ್ಯ ಸೇರಿದಂತೆ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.